ಕುಮಾರಿ, ಏನಿದು? ಹ್ಯಾಪಿ ಬರ್ತ್ಡೇ ಗಿಫ್ಟ್ ತಂದಿದ್ದೀನಿ. ಸುಧಾ ಹೋಗಿರು, ನಾನು ಬರ್ತೀನಿ. ಸರಿ. ನಂಗ್ ಬೇಡ. ಏನಿಕ್ ಕುಮಾರಿ ಹೀಗ್ ಮಾಡ್ತಾ ಇದೀಯ ನೀನು? ನಾನೇನ್ ಮಾಡ್ದೆ? ಕುಮಾರಿ, ನನ್ನನ್ನ ಬಿಟ್ಟು ಹೋಗ್ತಿದ್ಯಾ? ನಂಗೆ ಯಾರು ಬೇಡ. ಏನಿಕ್ ಕುಮಾರಿ ಮೋಸ ಮಾಡ್ತಾ ಇದೀಯಾ? ನಾನೇನ್ ಮೋಸ ಮಾಡ್ದೆ? ನಾನ್ ಪೂರ್ತಿ ನೋಡ್ದೆ ಕಣೆ. ನೀನು ಆ ಬಸ್ ಸ್ಟಾಪಿಗೆ ಬರ್ತಾ ಇದ್ದನು, ಒಬ್ರನ್ನೊಬ್ರು ಹಗ್ ಮಾಡ್ಕೋತಾ ಇದ್ರಿ. ಇನ್ನ ಎಷ್ಟು ಸುಳ್ಳು ಹೇಳ್ತೀಯಾ ನೀನು? ಅದು ನಾನಲ್ಲ. ನಾನನ್ ಕಣ್ಣಾರೆ ನೋಡ್ದೆ ಕಣೆ, ನೀನೊಂದ್ ಕಾರಲ್ಲಿ ಹೋಗ್ತಾ ಇರೋದು. ನನ್ ಜೊತೆ ಮಾತಾಡ್ಬೇಕು ಅಂತ ಹೋದೆ ಅಷ್ಟೇ. ಅವನ್ಗೂ ನನಗೂ ಸಂಬಂಧ ಇಲ್ಲ. ಅಲ್ಲ, ಇದೆಲ್ಲ ನಿಂಗೆ ಯಾಕೆ ಹೇಳ್ಬೇಕು ನಾನು? ಏನಿಕ್ ಹೇಳ್ಬೇಕಾ? ಕುಮಾರಿ, ನಾವು ಒಬ್ರನ್ನೊಬ್ರು ಪ್ರೀತಿಸ್ತಿದೀವಿ. ನಂಗೆ ಯಾರ ಪ್ರೀತಿನೂ ಬೇಕಾಗಿಲ್ಲ. ಅವಶ್ಯಕತೆ ಇರೋದಿಲ್ವೇ? ಏನಿಕ್ಕಂದ್ರೆ ನೀನ್ ದೊಡ್ಡ ಅದು ನೀನು. ನಾನು ಒಬ್ನೇ ಸಾಕಾಗೋದಿಲ್ಲ ನಿನಗೆ. ನಂಗ್ ಗೊತ್ತಿದ್ದೆ 3 ಜನ ಮೇಂಟೈನ್ ಮಾಡ್ತಿದ್ಯಾ, ಒಬ್ರಿಗೆ ಗೊತ್ತಿಲ್ದೆ ಒಬ್ರನ್ನ. ಎಷ್ಟ್ ಚೀಪ್ ಆಗಿ ಮಾತಾಡ್ತಿದ್ಯಾ ಗೊತ್ತಾ? ನಿನ್ ಮುಖ ನೋಡಿದ್ರೆ ಅಸಹ್ಯ ಆಗ್ತಾ ಇದೆ. ಛೀ. ಕುಮಾರಿ, ನಿಂತ್ಕೋ ಕುಮಾರಿ. ಕುಮಾರಿ ಕುಮಾರಿ ಕುಮಾರಿ, ನಾ ಹೇಳೋದನ್ನ ಕೇಳಿಸ್ಕೋ ಕುಮಾರಿ. ಏನದು ಹೇಳು? ನನ್ ಮುಖ ನೋಡಿದ್ರೆ ಅಸಹ್ಯ ಅನ್ನಿಸ್ತಾ ಇದ್ಯಾ? ನನ್ ಹಿಂದೆನೆ ಬಿದ್ದು ನಾನೇ ಬೇಕು ಅಂತ ಯಾವಾಗ್ಲೂ ನಗ್ತಾನೆ ಇದೆಯಲ್ಲ, ಅವಾಗ ಅನ್ನಿಸ್ಲಿಲ್ವಾ ಅಸಹ್ಯ? ಮಾಡೋದೆಲ್ಲ ಮಾಡ್ಬಿಟ್ಟು ದೊಡ್ಡ ಪತಿವ್ರತೆ ತರ ಆಡ್ತಾ ಇದೆಯಲ್ಲ. ಈಗ ತಪ್ಪೆಲ್ಲ ನಂದೇ ಅಂತೀಯಾ? ಸರಿ, ಆಯ್ತು ಬಿಡು, ಸಾರಿ. ಈಗ ಬೇರೆ ಆಗೋಣ. ಇನ್ಮೇಲೆ ನೀನ್ ಯಾರೋ ನಾನ್ ಯಾರೋ. ನೀನ್ ಇಲ್ದೆ ನಾನ್ ಬದುಕಕ್ ಆಗಲ್ಲ ಕುಮಾರಿ. ಅದಕ್ಕೆ ನಾನೇನ್ ಮಾಡ್ಬೇಕು? ನಂಗೀಗ ನೀನಂದ್ರೆ ಇಷ್ಟ ಇಲ್ಲ. ಲೇ ಕುಮಾರಿ, ದಯವಿಟ್ಟು ಹಾಗೆ ಹೇಳ್ಬೇಡ. ನೀನ್ ಇಲ್ದೆ ನಾನ್ ಬದುಕೋದಿಲ್ಲ. ನಿನ್ನ ನಾನ್ ಹೆಂಡತಿ ಅನ್ಕೊಂಡಿದೀನಿ. ನಿನ್ನ ಬೇರೆಯವ್ರ ಜೊತೆ ನೋಡಿದ್ರೆ ಆಗೋದಿಲ್ಲ ನಂಗೆ. ನೀನ್ ಬದ್ಲಾಗೋದೇ ಇಲ್ವಾ? ಇನ್ನೊಬ್ಬರ ಜೊತೆ ಸಂಬಂಧ ಕಟ್ತಿದ್ಯಾ? ನಾನ್ ನೋಡಿದ್ದಕ್ಕೆ ನಿನ್ನ ಕೇಳ್ತಿರೋದು, ಬೇಕು ಅಂತ ಏನ್ ಕೇಳ್ತಾ ಇಲ್ಲ. ಅದಕ್ಕೆ ನನ್ನ ಬಿಟ್ಬಿಡು. ನಾನ್ ಅಂಥವಳೆ. ನಿನ್ನ ಪ್ರೀತಿಸ್ತೀನಿ ಎಂದು ಬೇರೆಯವ್ರ ಜೊತೆ ತಿರ್ಗಾಡ್ತೀನಿ. ಅಯ್ಯೋ, ನಾನ್ ಹಾಗೆ ಹೇಳಿಲ್ಲ ಕಣೆ. ಈಗ್ಲೂ ಕೂಡ ಅವ್ನು ನಿಂಗೆ ಮಾಟ ಮಂತ್ರ ಮಾಡಿ ಇದ್ರ ಮೋಸ ಮಾಡಿದಾರೆ ಅಂತ ಅನ್ಕೋತಾ ಆದ್ರೆ ಇದ್ದೀನಿ. ನೀನ್ ನನಗ್ ಬೇಡ. ಇನ್ನೊಂದ್ಸಲ ನನ್ ಜೊತೆ ಮಾತಾಡೋಕ್ ಟ್ರೈ ಮಾಡ್ಬೇಡ. ಕುಮಾರಿ, ಹಾಗೆ ಹೊರಟೋಗ್ಬೇಡ ಕಣೆ. ನಿನ್ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಕಣೆ. ಸತ್ ಹೋಗ್ಬೇಕು ಅಂತ ಅನಿಸ್ತಿದೆ. ನಿಂದಿಷ್ಟೇ. ಹೀಗ್ ಹೋದಾಗ ಬಂದು ಕಾಲ್ ಹಿಡಿಯೋ ಬುದ್ಧಿ ನಿಂದು. ಮೊದ್ಲ ಕೆಲ್ಸ ಮಾಡು, ನನ್ ಕಾಟ ತಪ್ಪುತ್ತೆ. ನಿನ್ ದರಿದ್ರಾನು ಹೋಗುತ್ತೆ. ಕುಮಾರಿ, ನಾನ್ ನಿಜವಾಗ್ಲೂ ಸತ್ ಹೋಗ್ತೀನಿ, ಹೇಳ್ತಾ ಇದ್ದೀನಿ. ನೀನ್ ಸತ್ ಹೋದ್ರೆ ಮೊದ್ಲು ಖುಷಿ ಆಗೋದ್ ನನಗೆ. ಅಯ್ಯ, ನೀನ್ ಬಂದ್ಮೇಲೆ ನನ್ನ ಲೈಫೇ ಹಾಳಾಗೋಯ್ತಲ್ಲ. ಮೈಂಡ್ಗೆ ಕ್ಲಾಸಲ್ಲಿ ಮಾಡ್ತಾ ಇದ್ದಿದ್ ಪಾಠ ಬಿಟ್ಟು ಬೇರೆ ಏನು ನೆನ್ಪಿರ್ತಿರ್ಲಿಲ್ಲ. ಆದ್ರೆ ಈಗ ನಿನ್ನ ಬಿಟ್ಟು ಬೇರೆ ಏನು ನೆನ್ಪಿಲ್ಲ. ನಿನ್ನಿಂದ ನನ್ ಓದೇ ಸರ್ವನಾಶ ಆಗೋಯ್ತು ಕಣೆ. ನೋಡು, ನಾನ್ ಪ್ರೀತಿಸಿದಷ್ಟು ನಿನ್ನ ಯಾರು ಪ್ರೀತಿಸೋದಿಲ್ಲ. ನಿನ್ನ ಯೂಸ್ ಮಾಡಿ ಬಿಸಾಕ್ದಾಗ ಅವಾಗ ಅರ್ಥ ಆಗುತ್ತೆ ನನ್ ಬೆಲೆ ಏನು ಅನ್ನೋದು. ನಂಗೇನು ಅವಶ್ಯಕತೆ ಇಲ್ಲ. ನಿಂಗ್ ಸ್ವಲ್ಪನೂ ಬೇಜಾರಾಗ್ತಿಲ್ವಾ ಕುಮಾರಿ? ನಾನ್ ಈಗ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನನ್ನ ಕಳ್ಳನ್ ತರ ನೋಡ್ತಾ ಇದ್ಯಾ? ತಪ್ಪು ನೀನ್ ಮಾಡಿ ಪನಿಷ್ಮೆಂಟ್ ನನಗ್ ಕೊಡ್ತಾ ಇದ್ಯಾ? ಸರಿ ಕುಮಾರಿ, ಆಗಿದ್ದೇನೋ ಆಗೋಯ್ತು. ನಿನ್ನ ನನ್ ಮನ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ಕುಮಾರಿ. ಏಯ್, ಎಷ್ಟ್ ಸಲ ಹೇಳ್ಬೇಕು ನಿಂಗೆ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನೊಂದ್ಸಲ ಪ್ರೀತಿ ಗೀತಿ ಅಂತ ಹಿಂದೆ ಬಂದ್ರೆ ಚಪ್ಲಿಲ್ ಹೊಡಿತೀನಿ. ಪ್ರೀತಿ ಅಂತೆ ಪ್ರೀತಿ, ಟಾರ್ಚರ್ ಪ್ರೀತಿ. ಚಪ್ಲಿಲ್ ಹೊಡಿಬೇಕು ಪ್ರೀತಿ. ಬಾರೆ ಸುಧಾ, ಹೋಗೋಣ. ಯಾರ ಕಿರಿಸ್ತಾವ್ರು ನೋಡೋಣ. ಅಣ್ಣ, ಯಾರಾದ್ರೂ ಇದ್ರೆ ಬನ್ನಿ ಅಣ್ಣ, ಬೇಗ ನಡಿಯೋಣ. ಏನೋ ಆಗಿದೆ ಅನ್ಸುತ್ತೆ, ನಡಿಯೋಣ. ಕೇಳಿಸ್ತಿಲ್ವಾಣ? ಕರಿತಾ ಇದೀನಿ, ಬನ್ರಣ. ಬೆಳ್ಬೆಳ್ಗನೆ ಯಾರ ಮುಖ ನೋಡಿದ್ನ ಏನೋ ಇಂಥ ಕೆಲಸ ಮಾಡ್ಕೊಂಡಿದ್ಯಲ್ಲ ನೀನು. ಅಣ್ಣ, ಏನಾಯ್ತಣ್ಣ? ನಮ್ ಚೀಲದಲ್ಲಿ ಇದ್ದಿದ್ ಪಾಲಿಡ್ ಹಾಕ್ಬಿಡ್ತಾನಪ್ಪ ಇವನು. ಏನೋ ಹೊಸ ಬುದ್ಧಿ ಇದೆಯೋ ನನಗೆ, ಈ ತರ ಕೆಲಸ ಮಾಡಿದ್ಯಲ್ಲ. ಕೆಲಸ ಮಾಡ್ಕೊಂಡ್ರೆ ಹೇಗೆ? ನಡಿ, ಹಾಸ್ಪಿಟಲ್ ಕರ್ಕೊಂಡು ಬ್ರೇಕ್ ಮಾಡ್ಕೊಂಡ ಹುಷಾರು. ಹಾಗೆ ಹಾಗೆ ಎತ್ಕೊಳ್ಳಿ. ನಿಧಾನ ನಿಧಾನ. ನಡೀರಿ ಬೇಗ ಬೇಗ ನೋಡು, ಎಂತ ಕೆಲಸ ಮಾಡ್ಬಿಟ್ಟಿದ್ದಾನೆ. ಹೀಗ್ ಮಾಡ್ತಾನೆ ಅಂತ ಗೊತ್ತೇ ಇರ್ಲಿಲ್ಲ. ನನಗೂ ನಮ್ಮ ಅಪ್ಪ ಹೇಳಿದ್ಕೆ ಗೊತ್ತಾಯ್ತು ಕಣ. ಅಂಗಡಿ ಹತ್ರ ಯಾರು ಹೇಳಿದ್ರಂತೆ. ಬರಮಗ. ಹೇಗಿದ್ಯೋ? ಇನ್ನು ಚಿಕ್ಕ ಹುಡ್ಗ ಎಂತ ಕೆಲ್ಸ ಮಾಡ್ಕೊಂಡಿದ್ದಾನೆ ನೋಡ್ರಪ್ಪ. ವಾಸುನ ಈ ಪರಿಸ್ಥಿತಿಲಿ ನೋಡ್ತಾ ಇದ್ರೆ ನಾನೇ ಸತ್ತೋಗ್ಬಿಡ್ಬೇಕು ಅನ್ನಿಸ್ತಾ ಇದೆ. ಯಾಕೋ ಹೀಗ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ರೆ ಅವನ್ ಬಾಯಿನೇ ಬಿಡ್ತಾ ಇಲ್ಲ. ಪಾಪ ಕಣೋ, ಲವ್ ಫೇಲ್ಯೂರ್ ಆಗಿದ್ದಕ್ಕೆ ಹೀಗೆ ಮಾಡ್ಕೊಂಡಿದ್ದಾನಂತ ಗೊತ್ತಾದ್ರೆ ಅವ್ರಮ್ಮ ಇನ್ನೂ ನೋವು ಪಡ್ತಾರ. ನೀನ್ ಬಾಯಿ ಮುಚ್ಕೊಂಡಿರು. ಮೌ, ಅವನ ಎಕ್ಸಾಮ್ಗೆ ಸರಿಯಾಗಿ ಪ್ರಿಪೇರ್ ಆಗಿಲ್ಲ.
ಅವನು ಎಕ್ಸಾಮ್ ಅಲ್ಲಿ ಸರಿಯಾಗಿ ಪ್ರಿಪೇರ್ ಆಗಿಲ್ಲ. ಎಲ್ಲಿ ಮಾರ್ಕ್ಸ್ ಕಮ್ಮಿ ಬಂದ್ಬಿಡುತ್ತಂತ ಈ ತರ ಮಾಡ್ಕೊಂಡ್ಬಿಟ್ಟಿರ್ಬೇಕು ನಿಮ್ ಮಗ. ಓದ್ಕೊಂಡಿಲ್ಲ ಅಂತನ? ನೀನಾದ್ರೂ ಹೇಳೋ. ಇಲ್ ನೋಡಪ್ಪ, ಓದ್ಕೊಂಡಿಲ್ಲ ಅಂದ್ರೆ ಹಾಗೆ ಇರ್ಲಿ, ಅದಕ್ಕೆ ಯಾರಾದ್ರೂ ಸತ್ತೋಗ್ತಾರ? ಅಯ್ಯೋ ವಾಸು, ನೀನ್ ಸತ್ತೋಗ್ಬಿಟ್ರೆ ನಾನ್ ಬದುಕಿರ್ತೀನಿ ಅಂತ ಅದ್ ಹೇಗೋ ಅನ್ಕೊಂಡೆ. ಅಳ್ಬೇಡಮ್ಮ, ಅವ್ನಿಗೇನಾಗಲ್ಲ, ಸುಮ್ನೆ ಇರು ನೀನು. ಶಿವಮ್ಮ, ಮತ್ತೆ ಯಾಕೆ ಅಳ್ತಿರೋದ್ ನೀನು? ಹೆಂಗಸ್ರು ಯಾವಾಗೂ ಅಳ್ತಾ ಇರ್ಬಾರ್ದು, ದರಿದ್ರ. ಸುಮ್ನಿರು. ಏನಮ್ಮ, ರಿಪೋರ್ಟ್ಸ್ ಬಂದಿದೆ, ಅಷ್ಟೊಂದೇನ್ ಪ್ರಾಬ್ಲಮ್ ಆಗಿಲ್ವಂತೆ. ಡಿಸ್ಚಾರ್ಜ್ ಹೇಳಕ್ ಹೇಳಿದಾರೆ ಡಾಕ್ಟ್ರು, ನೀವ್ ಮನೆಗ್ ಹೋಗ್ಬೋದು. ಸರಮ್ಮ. ಶಿವಮ್ಮ, ರಿಪೋರ್ಟ್ ಎಲ್ಲ ಸರಿಯಾಗಿದ್ಯಂತೆ. ನಿನ್ ಮಗನ್ಗೇನು ಆಗಿಲ್ವಂತೆ, ಮನೆಗ್ ಹೋಗ್ಬೋದಂತೆ. ಹಾ, ಇವಾಗ್ಲಾದ್ರೂ ಅಳು ನಿಲ್ಸು. ಗಟ್ಟಿ ಪಿಂಡ, ಇವ್ನ್ಗೆ ಏನು ಆಗಲ್ಲ. ವಾಸು, ಮತ್ತೆ ಅಳ್ತಿದ್ಯೆ. ಯಾಕೋ ನಿಂತ್ಕೊಂಡಿದ್ಯಾ? ಬಂದ್ ಕೂತ್ಕೋ. ಇಲ್ ನೋಡ್ ಕೇಳು, ನೀನ್ ಅಲ್ಲಿ ಇಲ್ಲಿ ಸುತ್ತಾಡ್ಬೇಡ. ನೀನ್ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮಮ್ಮನ್ ಚೆನ್ನಾಗ್ ನೋಡ್ಕೋ. ಅಯ್ಯಮ್ಮ ನಿನ್ಮೇಲೆ ಪ್ರಾಣ ಇಟ್ಕೊಂಡವಳಲ್ಲೋ. ಶಿವಮ್ಮ, ನಾನ್ ಮನೆಗೆ ಹೋಗ್ತಾ ಇದ್ದೀನಿ, ಹುಷಾರು. ಕುಮಾರಿ, ನೀನೇ ಗಾಡಿ ಇಲ್ಲ ಅಂತ ಹೇಳಿದ್ದಲ್ವಾ? ಪ್ಲೀಸ್ ವಾಸು, ನಂಗೆ ಫೋರ್ಸ್ ಮಾಡಬೇಡ, ನಂಗೆ ಇಷ್ಟ ಇಲ್ಲ. ಬಾಯ್. ಕುಮಾರಿ, ನೆನ್ನೆ ಬಸ್ ಸ್ಟಾಪ್ ಹತ್ರ ಮಾತಾಡ್ತಿದ್ಯಲ್ಲ, ಯಾರದು? ಏನ್ ವಾಸು, ಡೌಟ್ ಪಡ್ತಾ ಇದ್ಯಾ? ಹಾಗಿದ್ರೆ ರಾತ್ರಿ ಯಾರ ಹತ್ರ ಮಾತಾಡ್ತಿದ್ರೆ? ನಿಮ್ಮ ಮನೆ ಫೋನು ಬಿಸಿ ಬರ್ತಾ ಇತ್ತು. ಸೈಕೋ ತರ ಆಡ್ತಿದ್ಯಾ? ನೀನಿಲ್ದೆ ನಾನು ಬದುಕೋದಿಲ್ಲ. ನಿನ್ನ ನನ್ನ ಹೆಂಡತಿ ಅನ್ಕೊಂಡಿದ್ದೆ, ನಿನ್ನ ಬೇರೆಯವ್ರ ಜೊತೆ ನೋಡಿದ್ರೆ ಆಗೋದಿಲ್ಲ. ನೀನ್ ಬದಲಾಗೋದೇ ಇಲ್ವಾ? ಇನ್ನೊಬ್ಬರ ಜೊತೆ ಸಂಬಂಧ ಕಟ್ತಾ ಇದೆಯಲ್ಲ. ನಾನ್ ನೋಡಿದ್ದಕ್ಕೆ ಕೇಳ್ತಿರೋದು, ಸುಮ್ನೆ ಏನ್ ಕೇಳ್ತಾ ಇಲ್ಲ. ಅದಕ್ಕೆ ನನ್ನ ಬಿಟ್ಬಿಡು, ನಾನು ಅಂತವಳೆ. ಇನ್ನೊಂದ್ಸಲ ನನ್ನ ಜೊತೆ ಮಾತಾಡೋಕ್ ಟ್ರೈ ಮಾಡ್ಬೇಡ. ಕುಮಾರಿ, ಹಾಗೆ ಹೋಗ್ಬೇಡ ಕಣೆ. ಕುಮಾರಿ, ನಿನ್ ಕಾಲ್ ಹಿಡ್ಕೋತೀನಿ, ನನ್ನ ಬಿಟ್ಟು ಹೋಗ್ಬೇಡ ಕಣೆ. ಸತ್ ಹೋಗ್ಬೇಕು ಅಂತ ಅನ್ಸುತ್ತೆ ಕಣೆ. ಮೊದ್ಲ ಕೆಲ್ಸ ಮಾಡು, ಟಾರ್ಚರ್ ತಪ್ಪುತ್ತೆ. ನೀನ್ ಸತ್ರೆ ಮೊದ್ಲು ಖುಷಿ ಆಗೋದು ನನಗೆ. ನೋಡು, ನಾನ್ ಪ್ರೀತಿಸಿದಷ್ಟು ನಿನ್ನ ಯಾರು ಪ್ರೀತಿಸೋದಿಲ್ಲ. ನಿನ್ನ ಯೂಸ್ ಮಾಡಿ ಬಿಸಾಕ್ತಾರೆ, ಅವಾಗ ನನ್ ಬೆಲೆ ಗೊತ್ತಾಗುತ್ತೆ ನಿನಗೆ. ಎಷ್ಟು ಸಲ ಹೇಳ್ಬೇಕು ನಿಂಗೆ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನೊಂದ್ಸಲ ಪ್ರೀತಿ ಗೀತಿ ಅಂದ್ರೆ ಚಪ್ಲಿ ತಗೊಂಡ್ ಹೊಡಿತೀನಿ. ಪ್ರೀತಿ ಅಂತೆ ಪ್ರೀತಿ, ಟಾರ್ಚರ್ ಪ್ರೀತಿ. ಚಪ್ಲಿಲ್ ಹೊಡಿಬೇಕು ಈ ಪ್ರೀತಿಗೆ. ಪ್ರೀತಿನೇ ನನ್ನ ಜೀವನ ಅನ್ಕೊಂಡೆ, ಕುಮಾರಿನೇ ನನ್ನ ಸರ್ವಸ್ವ ಅನ್ಕೊಂಡೆ. ಆದ್ರೆ ನನ್ನ ಸುತ್ತ ನಮ್ಮಮ್ಮ, ನನ್ನ ಫ್ರೆಂಡ್ಸು, ನನ್ನ ಓದು, ಇದೇ ನನ್ನ ನಿಜವಾದ ಜೀವನ. ಈ ಪ್ರಭುತ್ವ ಜೂನಿಯರ್ ಕಲಾಶಾಲೆಯಲ್ಲಿ ಕುಮಾರಿ ಒಂದು ದರಿದ್ರ ಕತೆ ಅಷ್ಟೇ. ಲಕ್ಷ್ಮಿ ಅಕ್ಕ, ಶಿವಮ್ಮನ ಮಗ ವಾಸು ಬಂದಿದ್ದಾನೆ. ಎಲ್ಲೋ ಹೋಗಿದ್ದೆ? ನಿಮ್ಮಮ್ಮ ಸತ್ತೋಗಿದ್ದಾಳೋ ವಾಸು? ನಿಮ್ಮಮ್ಮ ಇನ್ನು ಬದುಕಿಲ್ಲ ಕಣೋ. ಶಿವಮ್ಮ, ಶಿವಮ್ಮ. ನೋಡಿದ್ದೆ, ತುಂಬಾ ನೀರು ಹಾಕ್ಕೊಂಡು
ಶಿವಮ್ಮ, ನಿನ್ ಮಗ ವಾಸು ಬಂದವನೇ ಎದ್ದೇಳೆ. ಅವನ್ ಮೇಲೆ ಪ್ರಾಣ ಇಟ್ಕೊಂಡಿದ್ದಲ್ಲೇ ಶಿವಮ್ಮ. ಎದ್ದೇಳು ಶಿವಮ್ಮ. ನಾನ್ ಡಾಕ್ಟ್ರಿಗೆ ತೋರಿಸ್ಬೇಕು ಕಣಕ್ಕ, ಅಂತಿದ್ಯಲ್ಲೇ. ಎದ್ದೇಳಿ ಮಗ, ಯಾರು ಓದಿಸ್ತಾರೆ? ಎದ್ದೇಳೆ ಶಿವಮ್ಮ. ಪಾಪ ನಿನ್ನೆವರೆಗೂ ಚಂದಕ್ಕೆ ಇದ್ಲಲ್ಲ, ಈ ನಡುವೆ ಹುಷಾರಿರ್ಲಿಲ್ಲ. ಹಂಗಂತ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಆಪರೇಷನ್ ಮಾಡಿಸಿ ಅಂದ್ರು. ಗೌಡ್ರ ಹತ್ರ ದುಡ್ಡು ಕೂಡ ಈಸ್ಕೊಂಬಂದ್ ಇಟ್ಕೊಂಡಿದ್ಲು ಆಪರೇಷನ್ ಮಾಡಿಸ್ಕೋಬೇಕು ಅಂತ. ಆ ಕಳ್ಳನ್ ಮಗ ಶ್ರೀರಾಮಪ್ಪ ದುಡ್ಡೆಲ್ಲ ಕದ್ಕೊಂಡು ಹೊರ್ಟೋಗವ್ನೆ. ಅಯ್ಯೋ, ನಿನಗೆಂತ ಸಾವು ಬಂತೆ ಶಿವಮ್ಮ. ಅಮ್ಮ, ಏನಮ್ಮ, ನಿನ್ ವಾಸು ಬಂದಿದ್ದಾನೆ ನೋಡಮ್ಮ, ಮಾತಾಡಮ್ಮ ನನ್ನ ಹತ್ರ. ಅಮ್ಮ, ನಿನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲಮ್ಮ ನಾನು. ಅಮ್ಮ, ಎದ್ದೇಳಮ್ಮ, ಎದ್ದೇಳನ್ನ ನೋಡಮ್ಮ. ನಿನ್ನ ಚೆನ್ನಾಗಿ ನೋಡ್ಕೋತೀನಮ್ಮ. ನಾನ್ ನಿನಗೆ ಆಪರೇಷನ್ ಮಾಡಿಸ್ತೀನಮ್ಮ. ಅಮ್ಮ, ತುಂಬಾ ಭಯ ಆಗ್ತಿದ್ಯಮ್ಮ. ಅಯ್ಯೋ ಅಮ್ಮ, ನೋಡಮ್ಮ. ಅಮ್ಮ, ನಿನ್ನ ಬಿಟ್ಟು ಬೇರೆ ಯಾರು ನನಗಿಲ್ಲ ಅಮ್ಮ. ಒಂದ್ಸಲ ನೋಡು ಅಮ್ಮ, ನೋಡಮ್ಮ. ಎದ್ದೇಳಮ್ಮ. ನಮ್ ತಾಯಿ ನಾನೇ ಕಾರಣ ಆಗೋದಲ್ಲ.